ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ MR ಬಾಲಾಜಿ. ಟ್ರೂತ್ ಆರ್ ಡೇರ್ ವಿತ್ MR ಹೊಸ ಪ್ರೋಗ್ರಾಮ್ ಇವತ್ತಿಂದ ಶುರು ಆಗ್ತೈತೆ. ವೀಕ್ಷಕರೇ, ಈ ಹೊಸ ಪ್ರೋಗ್ರಾಮು ನಿಜ ಮತ್ತು ಧೈರ್ಯ ಇವೆರಡೂ ಸೇರಿರೋದೆ ಟ್ರೂತ್ ಆರ್ ಡೇರ್ ವಿತ್ MR. ಇವತ್ತು ಈ ಪ್ರೋಗ್ರಾಮ್ಗೆ ನಮ್ಮ ಜೊತೆಲಿದ್ದಾರೆ ಜೈ ಫೌಂಡೇಶನ್ ಜಯಕುಮಾರ್ ಅವರು. ಅವ್ರನ್ನ ಭೇಟಿ ಆಗೋಣ. ಅವ್ರು ಏನು ತಗೊಂತಾರ ಅನ್ನೋದು ನಿಮ್ಗೆ ತೋರಿಸ್ತೀವಿ. ನಿಜ ನಮ್ಮ ಮುಂದೆ ಇರುತ್ತೆ, ನೀವು ನೋಡ್ತಾ ಇರಿ. ಬನ್ನಿ ನೋಡೋಣ. ಜಯಕುಮಾರ್ ಅಣ್ಣ, ನಮಸ್ತೆ. ಇವತ್ತು ನಮ್ಮ ಸುಮನ್ ಟಿವಿಯಿಂದ ಒಂದು ಹೊಸ ಪ್ರೋಗ್ರಾಮ್ ಆರ್ಗನೈಸ್ ಮಾಡ್ತಾ ಇದ್ವಿ, ಟ್ರೂತ್ ಆರ್ ಡೇರ್ ವಿತ್ MR. ಈ ಪ್ರೋಗ್ರಾಮ್ ಉದ್ದೇಶ ಏನಂದರೆ, ಒಬ್ಬ ರಾಜಕೀಯ ನಾಯಕ ಆಗ್ಬೋದು ಮತ್ತು ಒಬ್ಬ ನಾರ್ಮಲ್ ಪರ್ಸನ್ ಆಗ್ಬೋದು, ಅವರು ನಿಜ ಮಾತಾಡ್ತಾರ ಇಲ್ಲ ನಿಜವಾಗ್ಲೂ ಧೈರ್ಯ ಮಾಡ್ತಾರ ಅನ್ನೋದು ಈ ಮೇನ್ ಉದ್ದೇಶ. ರಾಜಕೀಯ ನಾಯಕರಂದರೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರ್ತದೆ, ಸ್ವಲ್ಪ ಅರ್ಧ ಸುಳ್ಳು ಅರ್ಧ ನಿಜ ಇರ್ತದೆ. ಬಟ್ ನನ್ನ ಪ್ರೋಗ್ರಾಮಲ್ಲಿ ನಿಜ ಮಾತಾಡ್ತಾರೆ. ಇದು ಟ್ರೂತ್ ಆರ್ ಡೇರ್ ವಿತ್ MR ಅಂತ. ಈ ಪ್ರೋಗ್ರಾಮಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನಿಮ್ಮ ಹತ್ರ ಬರ್ತೀವಿ. ಸೊ ಇದು ನೀವು ರೆಡಿ ಇದ್ದೀರಾ? ಪಾರ್ಟಿಸಿಪೇಟ್ ಮಾಡ್ತೀರಾ? ಖಂಡಿತವಾಗ್ಲೂ ರೆಡಿ. ಏನು ತಗೊಂತೀರಾ? ಟ್ರೂತ್ ಆರ್ ಡೇರ್? ಟ್ರೂತು ಮಾತಾಡ್ತೀವಿ, ಅದಕ್ಕಿಂತ ಜೊತೆ ಧೈರ್ಯ ಮಾಡೋದು ಇಷ್ಟ. ಧೈರ್ಯ ಮಾಡ್ತೀರಾ? ಹಾಗಾದ್ರೆ ಇವತ್ತು ನಾನು ಒಂದು ಹೊಸ ಜಾಗ ತೋರಿಸ್ತೀನಿ. ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಒಂದು ಸುಂದರವಾದ ಹಳ್ಳಿ ಇದೆ. ಬಟ್ ಅದಕ್ಕೆ ಹಿಂದೆ ಏನೇನು ಕಷ್ಟ ಇದೆ ಅನ್ನೋದು ಇದುವರೆಗೆ ಸುಮಾರು ಜನ ಗೊತ್ತಿಲ್ಲ. ಇಷ್ಟು ಮಾಡರ್ನ್ ಸಿಟಿ ಅಂತ ನಮ್ಮ ಚಿಕ್ಕಬಳ್ಳಾಪುರ ಕರೀತಾರಲ್ಲ. ಸೊ ಆದರೂ ಇವತ್ತಿಗೂ ಆ ಸಿಟಿಯಲ್ಲಿ ಏನೇನಿದೆ ಅನ್ನೋದು ನಿಮ್ಗೆ ಡೇರಾಗಿ ನಾನು ಒಂದು ಪ್ರೋಗ್ರಾಮ್ ತೋರಿಸ್ತೀನಿ. ಬನ್ನಿ ಆ ಊರು ನೋಡೋಣ. ನಿಮ್ಗೆ ಏನು ಅನ್ನಿಸ್ತದೋ ನೀವು ಡೇರಾಗಿ ನೀವೇನು ಉತ್ತರ ಕೊಡ್ತೀರೋ ನೋಡಬೇಕು ಅಂತ ನಾನು ಕಾಯ್ತಾ ಇದ್ದೆ. ಬನ್ನಿ ಹೋಗೋಣ. ನೋಡಿ, ಪ್ರತಿಯೊಂದು ನಾವು ಜಿಲ್ಲೆಗಳಿಗೆ, ಅಂತರ್ ಜಿಲ್ಲೆಗಳಿಗೆ, ಈಗ ಬೆಂಗಳೂರಿನಿಂದ ನಾವು ಮೈಸೂರಿಗೆ ಹೋಗೋ ಒಂದು ಮಾರ್ಗ ಮಧ್ಯೆ ನಾವು ಗಮನಿಸ್ತಾ ಇರ್ತೀವಿ, ಸಕ್ಕರೆ ನಾಡು ಮಂಡ್ಯಕ್ಕೆ, ಸಕ್ಕರೆ ನಗರ ಮಂಡ್ಯಕ್ಕೆ ಸ್ವಾಗತ ಅಂತ ಹೇಳಿ ಹೇಳ್ತಾರೆ. ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಇವತ್ತು ಐತಿಹಾಸಿಕ ಪ್ರಸಿದ್ಧ ಸ್ಥಳಗಳಿದಾವೆ. ಭೋಗನಂದೀಶ್ವರ ಸ್ವಾಮಿ ಆಗಿರ್ಬೋದು, ಈಗ ಇಶಾ ಫೌಂಡೇಶನ್ ಆಗಿರ್ಬೋದು, ನಂದಿ ಗಿರಿಧಾಮ ಆಗಿರ್ಬೋದು. ಯಾಕೆ ನಮ್ಮ ಒಂದು ಜಿಲ್ಲಾಡಳಿತ ಆಗ್ಲಿ, ಒಂದು ನಗರಸಭೆಯರಾಗ್ಲಿ, ಒಂದು ಊರಿನ ಹೆಬ್ಬಾಗಿಲಿನಲ್ಲಿ ಒಂದು ನಾಮಫಲಕ ಅಳವಡಿಸೋದು ಸೂಕ್ತ ಅಂತ ನಾನು ಹಲವಾರು ವರ್ಷಗಳಿಂದ ಮನವಿ ಮಾಡ್ಕೊಂಡಿದ್ದೆ. ಇದುವರೆಗೂ ಅವ್ರ ಗಮನ ಹರಿಸಿಲ್ಲ. ಒಂದು ಆರ್ಚ್ ನಿರ್ಮಿಸಬಹುದಲ್ಲ? ಅಲ್ಲ, ನಾನು ಈ ಮೂಲಕ ಏನ್ ಹೇಳ್ತೀನಿ ಅಂದ್ರೆ, ತಮ್ಮ ಮಾಧ್ಯಮದವರು ಪ್ರಶ್ನೆ ಮಾಡ್ಬೇಕು, ಅಥವಾ ಅವ್ರ ಕೈಯಲ್ಲಿ ಏನೋ ಇಲ್ಲ ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ನಮ್ಮ ಜೈ ಫೌಂಡೇಶನ್ ಕಡೆಯಿಂದ, ಯಾಕಂದ್ರೆ ನಮ್ಮ ಹೆಮ್ಮೆ ಇದು. ಹೌದು. ಪ್ರತಿಯೊಂದು ಪ್ರಕೃತಿ ಆಗಿರ್ಬೋದು, ಪ್ರಕೃತಿಯಲ್ಲಿ ನಾವು ಏನು ನೋಡ್ತಾ ಇದ್ದೀವಿ, ಕೆರೆ ಕೊಳ್ಳಗಳಾಗಿರ್ಬೋದು, ಮರ ಗಿಡಗಳಾಗಿರ್ಬೋದು, ಇವೆಲ್ಲ ನಮ್ಮ ಒಂದು ಆಸ್ತಿ. ಅದನ್ನ ಕಾಪಾಡ್ಕೊಂಡು ಹೋಗ್ಬೇಕು. ಅದೇ ರೀತಿ ನಮ್ಮ ಒಂದು ಚಿಕ್ಕಬಳ್ಳಾಪುರದ ಪರಿಕಲ್ಪನೆ ಏನಿದೆ, ಈಗ ಹಲವಾರು ಪ್ರವಾಸಿಗರು ಆಗಮಿಸ್ತಾರೆ. ಚಿಕ್ಕಬಳ್ಳಾಪುರ ಪ್ರಸಿದ್ಧಿ ಏನಕ್ಕೆ ಅನ್ನೋದನ್ನು ಕೂಡ ಕೆಲವ್ರಿಗೆ ಇನ್ನ ಗೊತ್ತಿಲ್ಲ. ಅಂತವ್ರಿಗೆ ಒಂದು ಪರಿಚಯ ಆಗತ್ತಲ್ವಾ? ಗಿರಿಧಾಮಗಳ ನಾಡು, ರಂಗನಾಥ ಸ್ವಾಮಿ ಟೆಂಪಲ್ ಇದೆ, ಸುಮಾರು ಜನ ಗೊತ್ತು. ಪುರಾಣ ಪ್ರಸಿದ್ಧ ರಂಗಸ್ಥಳ ಕ್ಷೇತ್ರ ಏನಿದೆ, ಐತಿಹಾಸಿಕ ಒಂದು ಹಿನ್ನೆಲೆ ಉಳಿಯುವಂತ ದೇವಸ್ಥಾನ. ಈಗ ಈಶಾ ಹತ್ರ ಈ ತರ ಬೋರ್ಡ್ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಏನೇನಿದೆ ಅನ್ನೋದು ಟೂರಿಸಂ ಪ್ಲೇಸ್. ಇಲ್ಲ, ಮುಂದಿನ ದಿನಗಳಲ್ಲಿ ನಾನು ಪ್ರವಾಸೋದ್ಯಮ ಸಚಿವರನ್ನ ಭೇಟಿ ಮಾಡಿ ಒಂದು ಮನೆ ಪತ್ರ ಸಲ್ಲಿಸುವಂತ ಕೆಲಸ ಮಾಡ್ತೀನಿ. ಈಗಾಗಲೇ ಅದನ್ನ ಸಿದ್ಧಪಡಿಸಿದ್ದೇನೆ. ಓಕೆ. ಏನೆಲ್ಲರೂ ಇವತ್ತು ಚುನಾವಣಾ ಕಾವ್ನಲ್ಲಿ ಎಲ್ಲರೂ ಚುನಾವಣಾ ಪ್ರಚಾರದಲ್ಲಿ ನಿರತರಾಗಿರೋದ್ರಿಂದ ಯಾರನ್ನೂ ಭೇಟಿ ಮಾಡಕ್ ಸಾಧ್ಯ ಆಗ್ಲಿಲ್ಲ. ಓಕೆ. ಈಗ ಬರೋ ವಾರದಿಂದ ಈಗಾಗಲೇ ನಾನು ಇದನ್ನ ಸಿದ್ಧಪಡಿಸಿದ್ದೇನೆ. ನಮ್ಮ ಜೈ ಫೌಂಡೇಶನ್ ಸಂಸ್ಥೆಯಿಂದ ಒಂದು ಮನವಿಯನ್ನು ಸಲ್ಲಿಸುವ ಕೆಲಸ ಮಾಡ್ತೀನಿ. ಅವ್ರು ಪೂರಕವಾಗಿ ಸ್ಪಂದಿಸಿಲ್ಲ ಅಂತ ಹೇಳಿದ್ರೆ ಅದನ್ನ ಜೈ ಫೌಂಡೇಶನ್ ಕಡೆಯಿಂದಾನೇ ಒಂದು ನಾಮಫಲಕ ಅಳವಡಿಸೋದು, ನಮ್ಮ ಒಂದು ಚಿಕ್ಕಬಳ್ಳಾಪುರದ ಐತಿಹಾಸಿಕ ಹಿನ್ನೆಲೆನ ಪ್ರವಾಸಿಗರಿಗಾಗ್ಲಿ, ಯಾರು ಆಗಮಿಸ್ತಾರೆ ಚಿಕ್ಕಬಳ್ಳಾಪುರಕ್ಕೆ, ಅವ್ರಿಗೆ ಒಂದು ತಿಳಿಸ್ಕೊಡುವಂತ ಕೆಲಸ ಒಂದು ಮಾಡೋಣ.
ಒಂದು ಕಿರುಚಿತ್ರವನ್ನು ಕೂಡ ಮಾಡೋಣ ಅಂತ ಒಂದು ಆಲೋಚನೆ ಇಟ್ಕೊಂಡಿದ್ದೀನಿ ಮನೋಜ್ ಅವರೇ. ಯಾಕಂದ್ರೆ ಪ್ರತಿಯೊಂದು ಜಿಲ್ಲೆಯ ಒಂದು ಕಿರುಚಿತ್ರಣ ಆದಾಗ ಆ ಜಿಲ್ಲೆಯ ಒಂದು ಪರಿಚಯ ಆಗುತ್ತೆ. ಈಗ ಹೊರದೇಶದವರೇ ಅಂತಲ್ಲ, ಪಕ್ಕದ ರಾಜ್ಯಗಳು, ನಮ್ಮ ಭಾರತದಲ್ಲಿ ಹಲವಾರು ರಾಜ್ಯಗಳವರು ಏನು ಸಂದರ್ಶನಕ್ಕೆ ಭೇಟಿ ಕೊಡ್ತಾ ಇರ್ತಾರೆ. ಹೌದು ಆಗಿನ ಸಂದರ್ಭಗಳಲ್ಲಿ ಅವರು ಒಂದು ಕಿರುಚಿತ್ರಣ ಇದ್ರೆ ನಮ್ಮ ಜಿಲ್ಲೆದು, ಹೌದು. ನಮ್ಮ ಚಿಕ್ಕಬಳ್ಳಾಪುರದ ಜಿಲ್ಲೆಯಲ್ಲಿ ಈ ರೀತಿ ಅವ್ರ ಬೆಟ್ಟ ಆಗ್ಬೋದು, ಹಲವಾರು ಇದಾವೆ. ಒಂದಲ್ಲ ಎರಡಲ್ಲ, ಹಲವಾರು. ರಾಮಲಿಂಗೇಶ್ವರ ಬೆಟ್ಟ ಅಂತ ಒಂದು ದೇವಸ್ಥಾನ ಮೊನ್ನೆ ಕೂಡ ಸುಮಾರು ಜನ ಗೊತ್ತಿಲ್ಲ. ಮಾಧ್ಯಮದಲ್ಲಿ ನೋಡಿದೆ, ಬಹಳ ಖುಷಿ ಆಯ್ತು. ಈ ರೀತಿ ಒಂದು ಮಾಧ್ಯಮದವರು ಪ್ರಯತ್ನಗಳು ಮಾಡಿದಾಗನೇ ಕೆಲವಾರು ಚಾನಲ್ ಇಂದಾನೆ ಪ್ರಚಾರ ಮಾಡಿದ್ದು ಅದನ್ನ. ಅದೇ ಬಹಳ ಖುಷಿ ಆಯ್ತು. ಮಾಡ್ಬೇಕು ಇನ್ನೊಂದು, ಯಾಕಂದ್ರೆ ಹಲವಾರು ದೇವಸ್ಥಾನಗಳು ಎಷ್ಟೋ ಜನಕ್ಕೆ ಗೊತ್ತಿರೋಂಥದ್ದಿಲ್ಲ. ಇವೆಲ್ಲ ನಮ್ಮ ಒಂದು ಐತಿಹಾಸಿಕ ಹಿನ್ನೆಲೆ ಉಳ್ಳುವಂತ ನಾವು ನಗರದಲ್ಲಿ ನಾವು ಇರುವಾಗ, ಜಿಲ್ಲೆಯಲ್ಲಿ ಇರುವಾಗ ಅದನ್ನ ಹೊರತರುವಂತ ಕೆಲಸ ಮಾಧ್ಯಮದವ್ರು, ನಿಮ್ಮಂತ ಮಾಧ್ಯಮಗಳು ಮಾಡಿರೋದು ನಿಜಕ್ಕೂ ಪ್ರಶಂಸನೀಯ. ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ನನ್ನ ಮನವಿ. ಈಗ ನಾವ್ ಹೋಗ್ತಾರಂತ ಊರ್ ಬಂದು ಒಂದ್ ಚಿಕ್ಕ ಗ್ರಾಮ, ಸರಿ, ಒಂದ್ 70 ಫ್ಯಾಮಿಲಿ ಏನೋ ಇದೆ ಚಿಕ್ಕಪ್ಪಲ್ಲಿ. ಓಕೆ. ಸ್ವಾತಂತ್ರ್ಯ ಬಂದು ಆಲ್ರೆಡಿ 80 ವರ್ಷ ಅಂತ ಎಲ್ಲಾರು ಹೇಳ್ಕೊಂತಾರೆ. ಬಟ್ ಆದ್ರೆ ಆ ಊರ್ ಜನನ್ನ ಯಾರು ಐಡೆಂಟಿಫೈ ಮಾಡ್ತಾ ಇಲ್ಲ. ಇವ್ರು ಇದಾರ ಅನ್ನೋದು ಯಾರಿಗೂ ಗೊತ್ತಿಲ್ಲ. ರೇಷನ್ ಇರಲ್ಲ, ಶಾಲೆ ಇಲ್ಲ. ಬಟ್ ನೋಡಿದ್ರೆ ಅಲ್ಲಿ ಒಂದು ಎಲ್ಲ ಅಂದ್ರೆ ಅಂಬೇಡ್ಕರ್ ಸಂಬಂಧಪಟ್ಟಿರೋರು ಎಲ್ಲ ಇರೋದು. ಅಂದ್ರೆ ಈಗ ಏನಾಗಿದೆ ನೋಡಿ, ಹಲವಾರು ರಾಜ್ಯದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಕುಗ್ರಾಮಗಳಿದ್ದಾವೆ. ಅದು ನಾನು ಕೂಡ ಕಿವಿಗೆ ಬಿದ್ದಿದೆ. ಹಲವಾರು ಜಿಲ್ಲೆಗಳನ್ನ ನಾನು ಸಂದರ್ಶನಕ್ಕೆ 10 ವರ್ಷಗಳಿಂದ ಹೋದಾಗ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಕೆಲವು ಗ್ರಾಮಗಳು ಈಗಲೂ ಹಲವಾರು ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಅದು ಈಗ ನನಗೆ ನೋವನ್ನುಂಟು ಮಾಡೋ ಸಂಗತಿ ಇದೆ. ನಮ್ಮ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಆ ರೀತಿ ಗ್ರಾಮ ಇದೆ ಅಂತ ತಾವೇನ್ ಹೇಳ್ತಾ ಇದ್ದೀರಾ, ನಿಜಕ್ಕೂ ಅದು ಶೋಚನೀಯ. ನೋಡಿ, ನೋಡೋಣ. ಈ ಅಲ್ಲಿಗ ಇದೆ ಪಂಚಾಯತಿ ನಲ್ಲ ಕದಿರೇನಹಳ್ಳಿ, ನಲ್ಲಿಕದ್ರನಲ್ಲಿ ಪಂಚಾಯತಿ. ಈ ಪಂಚಾಯತಿ ಕೆಳಗಡೆ ಇರೋ ಊರೇ ಆ ಊರು. ಅದಕ್ಕೆ ಊರ ಹೆಸರೇ ಇಲ್ಲ. ಬಟ್ ಅಲ್ಲಿ ಎಲ್ಲ ಏನಂದ್ರೆ ಕೆರೆ ಕೆಳಗಡೆ ಇರೋದ್ರಿಂದ ಕೆರೆ ಕೆಟ್ಟಲ್ಲಿ ಅಂತ ಒಂದು ಹೆಸರು ಅವರೇ ಇಟ್ಕೊಂಡವ್ರೆ. ಇಲ್ಲಿ ಅದು ಒಂದು ಕಂದಾಯ ಗ್ರಾಮಕ್ಕೆ ಸೇರ್ಪಡೆ ಮಾಡಿಸಕ್ಕೆ ಒಂದು ಏನು ನಾವು ಜೈ ಫೌಂಡೇಶನ್ ಕಡೆಯಿಂದ ಅದು ವ್ಯವಸ್ಥೆ ಮಾಡಬೇಕು. ಅದನ್ನು ಕೂಡ ನಾವು ಮಾಡುವಂತ ಕೆಲಸ ಮಾಡ್ತೀವಿ. ಎಲ್ಲಿದೆ ಈಗ ಊರು? ಆ ಊರು ಎಲ್ಲಿ ಹೋಗ್ಬೇಕಂದ್ರೆ ನೋಡಿ, ಇದೇ ದಾರಿ ಇದು ಇದೆ, ಇಲ್ಲಿ ಕಾಣಿಸ್ತಾ ಇರೋದು ದಾರಿ. ಇದು ಸ್ವಲ್ಪ ತೋಟದವ್ರು ಇರೋದ್ರಿಂದ ಈ ಸ್ವಲ್ಪ ದಾರಿ ಮಾತ್ರ ನೀಟಾಗಿದೆ. ಇಲ್ಲ ಸ್ವಲ್ಪ ತೋಟಗಳಿರೋದ್ರಿಂದ ನಕಾಶೆ ರಸ್ತೆ ಇರ್ಬೋದಾ? ಇಲ್ಲ, ಗೌರ್ಮೆಂಟ್ ಕಡೆಯಿಂದ ರೋಡ್ ಇರೋದಿದು. ಬಟ್ ಇದು ಯಾವ್ದೇ ಕರಕ್ಕೂ ಯಾರು ಒಂಚೂರು ಜಲ್ಲಿನೂ ಹಾಕಿಲ್ಲ, ಏನಿಲ್ಲ. ಸುಮ್ನೆ ಅವರೇ ಸಾಲ್ವ್ ಮಾಡ್ಕೊಂಡು ಇಲ್ಲಿ ತೋಟದವ್ರು ಮಾತ್ರ ಸ್ವಲ್ಪ ಹಾಕೊಂಡ್ರು ಕ್ಲೀನ್ ಮಾಡ್ಕೊಂಡು. ಇದು ಸ್ವಲ್ಪ ದೂರ ಮತ್ತೆ ಕಾರ್ ಹೋಗುತ್ತೆ, ಮುಂದಕ್ಕೆ ದಾರಿನೂ ಇಲ್ಲ. ಎಲ್ಲಾ ಗಿಡಗಳು ಬೆಳೆದಿರ್ತವೆ. ಹೆಣ್ಮಕ್ಳು ಈ ರೋಡಲ್ಲಿ 6 ಕಿಲೋಮೀಟರ್ ನಡ್ಕೊಂಡ್ ಬರ್ಬೇಕು. ಸ್ಕೂಲ್ಗೆ ಹೋಗ್ಬೇಕಾದ್ರು, ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರು. ಆಂಬುಲೆನ್ಸ್ ಅವ್ರು ಯಾರನ್ನ ಬಂದ್ರೆ ಒಳಗ್ ಬಿಡಲ್ಲ. ಅಯ್ಯೋ, ಅಲ್ಲಿ ನಿಂತ್ಕೊಂತಾರ ಪಂಚಾಯತ್ ಹತ್ರ. ಯಾಕೆ ಇಲ್ಲಿ ಬರಕ್ ಆಗಲ್ಲ ನಾವು ಅಂತಾರೆ, ಯಾವ್ದೇ ಆಂಬುಲೆನ್ಸ್ ಅವ್ರಾಗ್ಲಿ. ಅಲ್ಲಿಗೆ ಹೋಗಿ ಇಲ್ಲಿಂದ ಗಾಡಿಯಲ್ಲಿ ಆ ಊರ್ಗೆಲ್ಲ ಸೇರಿ 2 2 ವೀಲರ್ ಇರೋದು. ಯಾರನ್ನ ಎಲ್ಲ ಹಾಸ್ಪಿಟಲ್ ಹೋದ ಆ 2 2 ವೀಲರ್ ಇಂದಾನೆ ಅವರು ಚೇಂಜ್ ಮಾಡ್ಕೊಂಡು ಹೋಗ್ಬೇಕು. ನೋವಾಗ್ತದೆ ಬಾಲಾಜಿ ಅವರು. ಈ ತರ ನಮ್ಮ ಸಿಂಗ್ಪುರ್ ಅಂತ ಕರೀತಾರೆ ನಮ್ಮ ಚಿಕ್ಕಬಳ್ಳಾಪುರ್ನ. ಇಂಥ ಊರುಗಳು ಇದೆ ಅನ್ನೋದು ನಿಮ್ಗೆ ತೋರ್ಸ್ಬೇಕಂತ ನಿಮ್ಮನ್ನ ಕರ್ಕೊಂಡ್ ಬಂದಿರೋದು ಇವತ್ತು. ಬಹುಶಃ ನನಗೆ ಅನ್ಸಿರೋದ ರೀತಿಯಲ್ಲಿ ನನಗೂ ಹಲವಾರು ಗ್ರಾಮಗಳು ನಾನು ಭೇಟಿ ಕೊಟ್ಟಿದ್ದೀನಿ. ಈ ಮಂಚನಹಳ್ಳಿ ವ್ಯಾಪ್ತಿಯಲ್ಲಿ ಕೂಡ ಹಲವಾರು ಗ್ರಾಮಗಳಿಗೆ ಇನ್ನ ಮೂಲ ಸೌಕರ್ಯಗಳ ಕೊರತೆ ಇದೆ. ನೀವ್ ಹೇಳೋದು ಗಮನಿಸಿದ್ರೆ, ಇಲ್ಲಿ ನೋಡಿದ್ರೆ ಇಲ್ಲಿ ಮಕ್ಕಳು ಯಾವ ರೀತಿಯ ಒಂದು ಓಡಾಡೋಂತ ಕೆಲಸ ಆಗುತ್ತೆ. ಮಕ್ಕಳು ಓಡಾಡಲ್ಲ. ಇಲ್ಲಿ ಏನು ಓಡಾಡಕ್ ಭಯ ಅಂದ್ರೆ ಕರಡಿಗಳಿದೆ. ಈ ಏರಿಯಾದಲ್ಲಿ ಕರಡಿಗಳ ಕಾಟ ಜಾಸ್ತಿ ಇದೆ. ಲಾಸ್ಟ್ ಟೈಮ್ 2 ಅಟ್ಯಾಕ್ ಮಾಡೈತೆ. ಒಂಟಿಯಾಗಿ ಓಡಾಡ್ಬೇಕಾದ್ರೆ ಹೆಣ್ಮಕ್ಳು ಓಡಾಡಕ್ ಆಗಲ್ಲ ಇಲ್ಲಿ. ಬಟ್ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಆ ಊರಲ್ಲಿ ಏನು ಕೆಲ್ಸಗಳು ಸಿಕ್ಕಲ್ಲ. ಸೊ ಇಲ್ಲೇ ಬರ್ಬೇಕು. ಪ್ರತಿನಿತ್ಯ 6 ಕಿಲೋಮೀಟರ್ ಮಳೆನ ಬರ್ಲಿ ಏನಾದ್ರು ಬರ್ಲಿ ನಡ್ಕೊಂಡ್ ಬರ್ಲೇಬೇಕು. ನೋಡಿ ಹೆಂಗಿದೆ ರೋಡ್ ಅಂದ್ರೆ. ನಿಜಕ್ಕೂ ದೀಪದ ವ್ಯವಸ್ಥೆ ಕೂಡ ಕಾಣ್ತಾ ಇಲ್ಲ ನೋಡಿದ್ರೆ. ದೀಪ ಇಲ್ಲ ಈ ಊರ್ಗ್. ದೀಪಗಳೇ ನ್ಯಾಯವಾಗಿಲ್ಲ. ದಾರಿ ದೀಪನೇ ಇಲ್ಲ. ದಾರಿ ದೀಪ ಇಲ್ಲ. 6 ಗಂಟೆ ಮೇಲೆ ಯಾರು ಇಲ್ಲಿ ಸಂಚಾರ ಮಾಡಕ್ ಆಗಲ್ಲ. ಅದ್ರಲ್ಲಿನೂ ಈ ಸಂಜೆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ಈ ಕುಡುಕರು ಬೇರೆ ಕಡೆಯಿಂದ ಪ್ರವಾಸದಿಂದ ಬಂದಿರೋರು ಇಲ್ಲಿ ಬಂದು ಕುಡ್ಕೊಂಡಿರ್ತಾರೆ. ಹೆಣ್ಮಕ್ಳು ಓಡಾಡಕ್ಕೂ ಭಯ ಆಗುತ್ತೆ ಅಂದ್ಬಿಟ್ಟು
ಯಾರಾಗ್ಲಿ 4 ಗಂಟೆ ಮೇಲೆ ಆ ಊರಿಂದ ಆಚೆ ಯಾರು ಹೋಗಲ್ಲ. ಇದು ನಮ್ಮ ಗ್ರಾಮಾಂತರ ಠಾಣಾ ವ್ಯಾಪ್ತಿಗೆ ಬರುತ್ತಲ್ವಾ? ಹೌದು. ಅವರು ಕೂಡ ಒಂದು ಮನವಿ ಪತ್ರ ಸಲ್ಲಿಸ್ತೀನಿ, ಒಂದು ಬೀಟ್ ವ್ಯವಸ್ಥೆ ಮಾಡಕ್ಕೆ. ಇಲ್ಲಿ ಈಗಾದ್ರೂ ಸ್ವಲ್ಪ ನೀಟಾಗಿದೆ. ಈ ಗಿಡಗಳೆಲ್ಲ ಬೆಳೆದ್ಬಿಟ್ರೆ ಮಳೆಗಾಲದಲ್ಲಿ ಈ ರೋಡೇ ಇರಲ್ಲ. ಇಲ್ಲೇನಾದ್ರೂ ಬೆಳೆಗಳಿಟ್ರೆ ಫುಲ್ ಹೈಟ್ ರಾಗಿ ಬೆಳಿತಾರೆ. ಆ ಟೈಮಲ್ಲಿ ಯಾರು ಮುಚ್ಚಿಕೊಂಡಿದ್ರು ಇಲ್ಲಿ ಯಾರು ಓಡಾಡಕ್ಕೆ ಭಯ. ಅಂದ್ರೆ ನೋಡಿದ್ರೆ ಬಹುಶಃ ಬೆಸ್ಕಾಂನವ್ರು ಇರ್ಬೋದು. ಎಷ್ಟು ಕಂಬಗಳಿದಾವೆ ಇದು? ಅದೇ ಕಂಬ ಮ್ಯಾಪಿಂಗ್ ಮಾಡ್ತಾ ಇದ್ದೀವಿ ಸರ್. ಎಷ್ಟು ಕಂಬಗಳಿದೆ ನಿಮ್ ಪ್ರಕಾರ? ಟೋಟಲ್ ಮೇನ್ ರೋಡ್ ಇಂದ ಊರವರೆಗೆ ಎಷ್ಟು ಕಂಬಗಳಿವೆ ಅಂತ ಅದು ಇನ್ನ ಗೊತ್ತಿಲ್ಲ, ಕೌಂಟ್ ಮಾಡ್ತಾ ಇದ್ದೀವಿ. ಕೌಂಟ್ ಮಾಡ್ತಾ ಇದ್ರಿ ಈಗ ಮಾಡ್ತಾ ಇದ್ದ? ಈಗ ಮ್ಯಾಪಿಂಗ್ ಮಾಡ್ತಾ ಇದ್ದೀವಿ. ನಿಮ್ಮ ನಂಬರ್ ತಗೊಳ್ಳಿ ಸುಮಾ ಬಾಲಾಜಿ ಅವರೇ. ಅವ್ರದ್ದು ನೀವು ಈ ಊರ್ ಲೈನ್ ಮ್ಯಾನ ನೀವು? ಅದು ನಾನು ಟೌನ್ ಅಲ್ಲಿ ಮಾಡ್ತಾ ಇದ್ದೀನಿ ಫಸ್ಟ್. ಓಕೆ. ಈಗ ಪ್ರೆಸೆಂಟ್ ನೀವು ಎಲ್ಲಿ ಇರ್ತೀರಾ? ಇಲ್ಲೇ ಒಟ್ಟು ಇಲ್ಲ ಇದ್ರಲ್ಲಿ ಅಲ್ಲ, ನನಗೇನಿಲ್ಲ. ನಿಮ್ ಹೆಸರೇನು? ಸಂತೋಷ್ ಅಂತ. ಸಂತೋಷ್ ಅವರೇ, ಏನಿಲ್ಲ, ನಮ್ಮ ಬಾಲಾಜಿ ಅವರಿಗೆ ಸಂಜೆ ಸುಮನ್ ಕಾಲ್ TV ಮಾಡಿ, ಸುಮನ್ ಚಾನೆಲ್ ಇಂದ, ಸುಮನ್ ಟಿವಿಯಿಂದ ಬಂದಿದ್ದಾರೆ. ನಾವು ಜೈ ಫೌಂಡೇಶನ್ ಇಂದ ಜಯಕುಮಾರ್ ಅಂತ ಹೇಳಿ. ನಮಸ್ತೆ. ಈಗ ಎಷ್ಟು ಕಂಬಗಳಿದಾವೆ ತಾವು ಒಂದು ಲೆಕ್ಕ ಕೊಟ್ರೆ ಅದಕ್ಕೆ ನಾನು ಒಂದು ದಾರಿ ದೀಪ ವ್ಯವಸ್ಥೆ ಮಾಡೋಣ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಈಗ ಹಲವಾರು ಜನ ಸಂಚಾರ ಮಾಡೋದಕ್ಕೆ ರಾತ್ರಿ ಹೊತ್ತು ಭಯ ಬೀಳ್ತಾರೆ. ಈ ರೀತಿ ವಾತಾವರಣದಲ್ಲಿ ಏನ್ ಬರ್ತಾರೆ ಯಾರು ಏನು ಗೊತ್ತಾಗಲ್ಲ. ಸರಿ ಸರಿ. ಎಷ್ಟು ಕಂಬಗಳಿದೆ ಅಷ್ಟು ಕಂಬಕ್ಕೆ ಒಂದು ಲೈಟಿಂಗ್ ವ್ಯವಸ್ಥೆ ಮಾಡಿದಾಗ ನಾವು ಅಟ್ಲೀಸ್ಟ್ ಒಂದು ಬೆಳಕು ಒಂದು ಇರ್ಲಿ. ಇಲ್ಲ ಅಂದ್ರೆ ಇಲ್ಲಿ ಏನೋ ಒಳಗಡೆ ಇಷ್ಟು ಒಳಗಡೆ ಊರು ಬಂದ್ಬೇಕಾದ್ರೆ ಈಗ ವೃದ್ಧ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಮಹಿಳೆಯರು ಓಡಾಡುವಾಗ ಒಂದು ಸುರಕ್ಷತೆ ಇಲ್ಲಿರ್ತದೆ. ಸೊ ನೀವು ಲೆಕ್ಕ ಸಂಜೆ ಹೇಳ್ಕೊಟ್ರೆ ನಾವೊಂದು ಒಂದು ಸಮಾಜಕ್ಕೊಂದು ಈ ಒಂದು ಊರಿಗೆ ಒಂದು ಒಳ್ಳೆ ಒಂದು ಕೆಲಸ ಮಾಡಕ್ಕೆ ಅನುಕೂಲ ಆಗುತ್ತೆ. ಸಂತೋಷ್ ಅವರು, ಬಹಳ ಖುಷಿ ಆಯ್ತು ಬಾಲಾಜಿ ಅವರೇ. ನೋಡಿ ಏನ್ ಬೆಸ್ಕಾಂ ಸಿಬ್ಬಂದಿ ಯಾರಿದ್ದಾರೆ, ವಿದ್ಯುತ್ ಇಲಾಖೆ ಸಿಬ್ಬಂದಿ ಸಿಕ್ಕಿದ್ದು ಸಂತೋಷ್ ಅವರು ಕೂಡ ಯುವಕರಿದ್ದಾರೆ. ಈಗ ನಮ್ಮ ಸಮಯ ನಾವು ಬಂದಿರೋಂತ ಏನಿದೆ ಬಹಳ ದೈವಾಶೀರ್ವಾದದಿಂದ ಕೂಡಿದೆ. ಅದಕ್ಕೆ ಅವರು ಸಿಕ್ಕಿದ್ದಾರೆ. ನೋಡಿ, ನಾವು ಆಗ್ಲೇ ಮಾತಾಡ್ಕೊಂಡ್ ಬರ್ತಾ ಇದ್ವಿ, ಸರಿಯಾದ ದಾರಿ ದೀಪದ ವ್ಯವಸ್ಥೆ ಇಲ್ಲ ಅಂತ ಹೇಳಿ. ಅವ್ರೀಗ ಆಲ್ರೆಡಿ ಮ್ಯಾಪಿಂಗ್ ಕೆಲಸದಲ್ಲಿದ್ದಾರೆ. ಕಂಬಗಳು ಎಷ್ಟಿದೆ ಅಂತ ಅಟ್ಲೀಸ್ಟ್ ನಾವು ಒಂದು 2 ಕಂಬಕ್ಕೆ ಒಂದು ಲೈಟ್, 2 ಕಂಬಕ್ಕೆ ಒಂದು ಲೈಟ್ ಹಾಕ್ಸಿದಾಗ ನಮ್ಗೆ ಎಷ್ಟು ಅನುಕೂಲ ನಮ್ಗೆ, ಅಂದ್ರೆ ನಮ್ಗಿನ ಹೆಚ್ಚಾಗಿ. ನೋಡಿ, ಈಗ ಒಂದು ಗಾಡಿ ನಿಲ್ಸಿದಾನೆ, ನಮ್ ಕಾರ್ ಹೋಗಕ್ ಜಾಗ ಇಲ್ಲ. ನೋಡಿ, ಅವ್ರು ಕೇಳ್ತಾರಂತೆ ಇಲ್ಲೊಂದು ಬ್ರಿಡ್ಜ್ ಬೇಕು ಅಂತ. ಈ ಕಡೆಯಿಂದ ಮೇಲೆಗಡೆ ಒಂದು ಕೆರೆ ಇದೆಯಲ್ಲ, ಅವಾಗ ನಾವು ನೋಡಿರೋ ಕೆರೆ ಇದೆಯಲ್ಲ, ಆ ಕೆರೆ ತುಂಬು ಮತ್ತೆ ಈ ಕಡೆಯಿಂದ ಹೊರಟೋಗುತ್ತೆ. ಇಲ್ಲೇನ್ ಮಾಡಿದ್ದಾರೆ, ಇಲ್ಲಿ ಒಂದು ಪೈಪ್ ಹಾಕೊಂಡಿದ್ದಾರೆ ಇವರು. ಇದು ಜೋಗ್, ಇದು ನೀರು ಈ ಕಡೆ ಹೋಗ್ಬೇಕು ಅಂತ. ಇದೇನಾದ್ರು ಕಟ್ ಆಯ್ತಂದ್ರೆ ಈ ಊರ್ಗೆ ದಾರಿನೂ ಇಲ್ಲ. ಮಳೆಗಾಲದಲ್ಲಿ ಬಹಳ ತೊಂದರೆ ಏನಾನ ಕಂಪ್ಲೀಟ್ ಕೋಡಿ ಹರಿದಾಗ ಬಹಳ ತೊಂದರೆ ಆಗುತ್ತೆ. ಸೊ ಇಲ್ಲೊಂದು ಪೈಪ್ ಹಾಕೊಂಡಿದ್ದಾರೆ ಅಷ್ಟೇ. ಇವರು ಒಂದು ಫ್ಲೇವರ್ ಕೇಳಿದ್ರು, ಇಲ್ಲಿ ಗೌರ್ಮೆಂಟ್ ಕೇಳ್ತಾವ್ರೆ, ಬಟ್ ಇಲ್ಲಿಂದ ಯಾರು ಕೊಟ್ಟಿಲ್ಲ. ಇದು ಯಾವ್ದೋ ಕಾಲದಲ್ಲಿ ಊರಲ್ಲಿ ಒಬ್ರು ಮೆಂಬರ್ ಆಗಿದ್ರಂತೆ. ಅವಾಗ ಒಂದು ಸ್ವಲ್ಪ ಇದೊಂಚೂರು ಸೆರೆಂಡ್ ಇದೆ ಅಷ್ಟೇ. ಇಷ್ಟು ಬಿಟ್ರೆ ಏನಿಲ್ಲ. ನೋಡಿ, ಇಲ್ಲಿ ಕಸ ಎಲ್ಲ ಇಲ್ಲೇ ಹಾಕೊಂತಾರೆ. ಇಲ್ಲಿ ಮುನ್ಸಿಪಾಲಿಟಿಯಿಂದ ಹಾಕ್ಲಿ ಇನ್ನೊಂದ್ ಹಾಕ್ಲಿ ಯಾರು ಬರಲ್ಲ. ಅಂತೆ ಸೆರೆಂಡ್ ವ್ಯವಸ್ಥೆ ಇಲ್ಲಿಗೆ ಸ್ಟಾಪ್. ఇది వీళ్ళకుండే ఒక చిన్న దేవస్థానము. ఇది ఒక వీధి. ನಮಸ್ಕಾರ ಅಣ್ಣ. ಎಷ್ಟು ಮನೆಗಳಿದೆ ಅಣ್ಣ ಇಲ್ಲಿ? 20-25 ಮಳೆ. ಎಷ್ಟು ಕುಟುಂಬಗಳಿವೆ ಇಲ್ಲಿ? ಅಲ್ಲಿ ನೀರು ತುಂಬ ಇದಾದ್ರೆ ಅದೇ ಮಣ್ಣ್ ಮೇಲೆ ನಾವು ಈ ಕಡೆನೂ ದಾರಿ ಇಲ್ಲ, ಈ ಕಡೆನೂ ದಾರಿ ಇಲ್ಲ, ಇದೊಂದು ದಾರಿ. ನಲ್ಕೆದ್ರನಹಳ್ಳಿ ಪಂಚಾಯತಿ ಬರುತ್ತೆ ನಿಮ್ದು? ಕೋಶೆಟ್ಟಹಳ್ಳಿ ಪಂಚಾಯತಿ. ಪಂಚಾಯತಿ ಅವ್ರಿಗೆ ವಿಚಾರ ತಿಳಿಸಿಲ್ಲ ನೀವು? ತಿಳಿಸಿದೀವಿ, ಬರ್ಲಿಲ್ಲ. ನೀವು ಎಷ್ಟು ವರ್ಷಗಳಿಂದ ಹೇಳಿದ್ರೆ ಇಲ್ಲಿ? 80 ವರ್ಷದಿಂದ. ತಂದೆಯವರು ನಿಮ್ಮ ತಾತನವರೆಲ್ಲ? ತಂದೆಯವರು ತಾತವ್ರಿಲ್ಲ, ಯಾರು ಇಲ್ಲ. ಚೆರೋಕಿಂದ ಪಲ್ಲೆ. ಆ ಹೆಸರು ಇಕ್ಕಿರೋದು ಚೆರುಕಿಂದ ಪಲ್ಯ ಅಂತ? ಅದೇ ಮಂಡಳದಿಂದ ಅವ್ರು ಇಕ್ಕಿರೋದು ಇಲ್ಲ ನೀವು ಇಟ್ಕೊಂಡ್ರೆ? ಊರವ್ರು ನೀವು ಇಟ್ಕೊಂಡಿರೋ? ನಾವು ಇಟ್ಟುಕೊಂಡಿರೋ. ತಂದೆ ಮೊಬೈಲು
ಈಗ ಕಾರ್ನರ್ ಅಲ್ಲಿ ಬಂದು ದೊಡ್ಡ ಮನೆ ಅಂತಲ್ಲ, ದೊಡ್ಡ ಮನೆ ಅಂತ. ಅವರೇ ಇವೆಲ್ಲ ಮಾಡಿಸಿದ್ದು ಕರೆಂಟ್ ಇದೆ. ಇದೇ ಖುಷಿ ಆಯ್ತು. ಈಗ ಸಂಜೆ ಆದ್ರೆ ಈಗ ಅಲ್ಲಿಂದ ಓಡಾಡಕ್ಕೆ ಏನ್ ಮಾಡ್ತೀರಾ? ವೆಹಿಕಲ್ ಒಂದು ಎರಡು ಇದೆ. ಇಲ್ಲ ಈಗ ಕತ್ಲಾದ್ರೆ ಇಲ್ಲ ಲೈಟ್ ವ್ಯವಸ್ಥೆನೇ ಇಲ್ಲ, ದಾರಿ ದೀಪ ಇಲ್ಲಲ್ಲ ಅಂತ. ದಾರಿ ದೀಪ ಇಲ್ಲ ಸರ್, ಇಲ್ಲಿಂದ ಮಾತ್ರ ಐತೆ. ಇಲ್ಲಿ ಪಂಚಾಯತ್ ಅವ್ರು ಕೇಳಿಲ್ವಾ ನೀವು? ಕೇಳಿದ್ರೆ ಅಮೌಂಟ್ ಇಲ್ಲ, ನಾವೇನ್ ಮಾಡಿ. ಬಹಳ ನೋವಾಗುತ್ತೆ. ಯಾಕಂದ್ರೆ ನೋಡಿ ಇಲ್ಲಿ ಇಲ್ಲಿ ಮಳೆಗಾಲ ಬಂತು ಅಂದ್ರೆ ನಿಮ್ದಲ್ಲಿ ಅಲ್ಲ ಎಲ್ಲೋ ಓಡಾಡಕ್ಕೆ ಎಲ್ಲಿ ತೊಂದರೆ ಆಗತ್ತಲ್ಲ ಅದು. ತೊಂದ್ರೆ ಸರ್. 3 ಸಲ ಕಿತ್ತಾಗಿತ್ತ ಅದು ವೆಂಕಟೇಶ್ ಒಂದು ಗೊತ್ತು ನನ್ಗೆ ಆತ್ಮೀಯ ಅವರು. ಇಲ್ಲ ಏನ್ ಅನುಕೂಲ ಆಗ್ಬೇಕು ಮೈನ್, ಯಾಕಂದ್ರೆ ಸಮಸ್ಯೆ ಇರೋದು ಇಲ್ಲ, ದಾರಿ ಜೊತೆಗೆ ದಾರಿ ದೀಪ. ಈಗ ನಂಗೆ ಬ್ರಿಡ್ಜು ಮತ್ತೆ ಲೈಟ್ಗಳು ಅಲ್ಲಿಂದ ನಲ್ಕೆದ್ರನಳ್ಳಿಯಿಂದ ನೀವು ಊರಿಗೆ ಏನ್ ರೈಟ್ ತಗೊಂತೀವಿ ಅಲ್ಲಿಂದ ಲೈಟಿಂಗ್ ಇವಾಗ ಬರ್ತಾ ಲೈನ್ ಮ್ಯಾನ್ ಸಿಕ್ಕಿದ್ರಿ. ಈಗ ನಾವು ಸುಮನ್ ಟಿವಿ ಅವ್ರ ಜೊತೆಗೆ ನಂಬರ್ ತಗೊಂಡು ಅವ್ರ ನಂಬರ್ ತಗೊಂಡಿದೀವಿ. ಈ ಲೈನ್ ಮ್ಯಾನ್ ಇವತ್ತು ಸಾಯಂಕಾಲದೊಳಗೆ ಎಷ್ಟು ಕಂಬ ಬರುತ್ತೆ ಅಂತ ಹೇಳ್ತೇನೆ. ಆ ಕಂಬಗಳಿಗೆ 2 ಕಂಬಕ್ಕೆ ಒಂದೊಂದು ಗ್ಯಾಪ್ ಅಲ್ಲಿ ಒಂದೊಂದು ಲೈಟಿಂಗ್ ವ್ಯವಸ್ಥೆ ನಾನು ಮಾಡಿಸ್ತೀನಿ ಜೈ ಫೌಂಡೇಶನ್ ಕಡೆಯಿಂದ. ಯಾಕಂದ್ರೆ ನೀವು ಮಕ್ಕಳು ಮರಿಗಳು ಎಲ್ಲ ಓಡಾಡ್ತಾ ಇರ್ತೀರಾ, ವಯಸ್ಸಾಗಿರೋರು ಇರ್ತಾರೆ, ಎಲ್ಲಾರು ಇರ್ತಾರೆ. ಇನ್ನ ರಸ್ತೆಗಳದ್ದು ಅನ್ನೋದು ನೀವು ಜಮೀನುಗಳವರೆಲ್ಲ ನೀವೆಲ್ಲ ಊರ್ನವರು, ನಿಮ್ಮ ಗ್ರಾಮಕ್ಕೆ ಸಂಬಂಧಪಡ್ತೈತೆ ಅದು. ಚೆರುಕುಂದಪಲ್ಲಿಗೆ ನಲ್ಕೆದನಹಳ್ಳಿ ಸರ್ವೆ ನಂಬರ್ ಬರುತ್ತಾ? ಅದೇ ಬರುತ್ತೆ. ಅದನ್ನ ಮಾತಾಡಿ ಸ್ವಲ್ಪ ಅಗಲ ಮಾಡ್ಕೊಂಡ್ರೆ ಒಂದ್ ಗಾಡಿ ಬಂದ್ರೆ ಇನ್ನೊಂದು ಗಾಡಿ ಹೋಗೋ ರೀತಿಯಲ್ಲಿ ಇದಾಗುತ್ತೆ. ಅದನ್ನ ನೋಡ ವಿಲೇಜ್ ಅಕೌಂಟೆಂಟ್ ಮತ್ತೆ RI ಜೊತೆ ತಹಶೀಲ್ದಾರ್ ಜೊತೆ ಒಂದು ಮನವಿ ಪತ್ರ ಕೊಡ್ತೀನಿ. ನೀವು ಊರ್ನವ್ರೆಲ್ಲ ಜೊತೆಗೆ ನಾನು ಇರ್ತೀನಿ. ಯಾಕಂದ್ರೆ ಒಂದು ರಸ್ತೆ ಮೈನ್, ಪ್ರತಿ ಗ್ರಾಮಗಳಿಗೆ ಬೇಕಾಗಿರೋದು ರಸ್ತೆ ಸಂಪರ್ಕ. ಅದಕ್ಕೆ ಒಂದು ಮಾಡೋಣ. ಮತ್ತೆ ಈ ಮಳೆಗಾಲ ಬರೋದಕ್ಕೆ ಮುಂಚೆನೆ ಇದನ್ನ ಈಗ ಮಾಡ್ಬೇಕು. ಈಗಾಗಲೇ ವೆಂಕಟೇಶ್ ಅಣ್ಣನ ಜೊತೆ ಕೂಡ ಮಾತಾಡಿದೀನಿ, ಅವರು ಹೇಳಿದ್ದಾರೆ ನಾವು ಅದನ್ನ ಮಾಡಿಸ್ಕೊಡೋಣ. ಯಾಕಂದ್ರೆ ಮೈನ್ ತೊಂದರೆ ಆಗ್ತಾ ಇರೋದು ಅಲ್ಲಿ ನಿಮ್ಗೆ. ಅದೇನೆ ರೋಡ್ ಇದು ಬ್ರಿಡ್ಜ್ ಇದೆಯಲ್ಲ ಇಲ್ಲಿ ಕೆಳಗಡೆ, ಅದಕ್ಕೆ ಒಂದು ದೊಡ್ಡ ಪೈಪ್ಗಳು ಹಾಕಿ ಅದ್ರ ಮೇಲೆ ಹೈಟ್ ಮಾಡ್ಬೇಕು, ಇಲ್ಲ ಅಂದ್ರೆ ನೀವು ಆಗಲ್ಲ. ಈಗ ಹೈಟ್ ಮಾಡಿ ಆ ಪೈಪ್ ಅಲ್ಲ, ದೊಡ್ಡ ಪೈಪ್ಗಳು ಹಾಕಿ ಹೈಟ್ ಮಾಡಿ ಅದ್ರ ಲೆವೆಲ್ ತರಬೇಕು. ಹೈಟ್ ಕೆಳಗಡೆ ಇದೆಯಲ್ಲ ಅದು ಸ್ವಲ್ಪ ಹೈಟ್ ಮಾಡಿ ಆ ಲೆವೆಲ್ ತರ್ತೀನಿ. ಅವಾಗ ನಿಮ್ಗೆ ಏನೇ ನೀರ್ ಬಂದ್ರು ತೊಂದ್ರೆ ಆಗಲ್ಲ. ಅದನ್ನ ಮಾಡೋಣ. ಯಾಕಂದ್ರೆ ಮೈನ್ ಸಮಸ್ಯೆ ಏನಿದೆ ಅದನ್ನ ಮಾತ್ರ ನಾವು ಇದ್ ಮಾಡ್ಬೇಕು. ಇದನ್ನೆಲ್ಲ ಎಲ್ಲಿ ಬಿಡ್ತಾ ಇದೆ ಚರಂಡಿ ನೀರು? ಕೆರೆಗೆ ಹೊರಟೋಗುತ್ತಾ? ಕೆರೆಗೆ. ಮಂಡಲ್ಗೆಲ್ಲ ಅರ್ಜಿ ಕೊಟ್ಟಿದ್ದಕ್ಕೆ ಲೈಟ್ಗಳು ಬಂದು ಹಿಂಗೆ ಈ ತರ ಇವ್ರೆ. ನೀನ್ ಏನ್ ಗೊತ್ತಾ ಇವ್ರೆ ನಿಮ್ಮ ಹೆಸರು? ರಾಮಕೃಷ್ಣ ಅವ್ರೆ, ಪ್ರತಿ ಗ್ರಾಮಗಳಿಗೆ ಈಗ ಊರಿಗೆ ಹೋದಾಗ ನಾವು ಈಗ ಹಳೆ ಕಾಲ ಇತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ಏನು ಇರ್ಲಿಲ್ಲ. ಈಗ ನಾವು ಈ 2026 ಕೂಡ ಇನ್ನ ನಿಮ್ಗೆ ರಸ್ತೆಗಳಿಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ ಅಂದ್ರೆ ಏನ್ ಅನ್ಬೇಕು ಇದಕ್ಕೆ? ಈಗ ಇದು ನಮ್ಮ ಪ್ರಧಾನ ಮಂತ್ರಿ ಜಲ್ ಮಿಷನ್ ಇದ್ರಲ್ಲಿ ಪೈಪ್ಗಳೆಲ್ಲ ಬಂದಿದ್ಯಾ? ಇನ್ನ ಬಂದಿಲ್ಲ. ಇವೆಲ್ಲ ನೀವು ಹಾಕ್ಸ್ಕೊಂಡಿರೋದಾ? ಅದೇ ಈಗ ವೆಂಕಟೇಶಪ್ಪ ಅವ್ರ ಹತ್ರ ಮಾತಾಡ್ದೆ, ಅದಕ್ಕೆ ಆಯ್ತು ನೀವು ಒಳ್ಳೆ ಕೆಲಸ ಮಾಡಿ, ನಾನಿಂದ ನಮ್ ಕೈಲಾದಷ್ಟು ನಾವು ಮಾಡ್ತೀವಿ ಜೈ ಫೌಂಡೇಶನ್ ಕಡೆಯಿಂದ. ಈಗ ಬೆಳೆಸಿದ್ದು ಮತ್ತೆ ಒಂದು ಲೈಟಿಂಗ್ ವ್ಯವಸ್ಥೆ ಮಾಡೋಣ ಫಸ್ಟ್. ಈಗ ನಿಮ್ಮ ಮಕ್ಕಳೆಲ್ಲ ಇಲ್ಲಿಂದ ಓಡಾಡ್ತಾವ್ರೆ. ಎಷ್ಟು ಜನ ಮಕ್ಕಳು ನಿಮ್ಮೂರಲ್ಲಿ? ಒಂದ್ 30 ಜನ. ಎಷ್ಟು ದೂರ ಹೋಗ್ಬೇಕು ಸ್ಕೂಲ್ಕ? 3 ಕಿಲೋಮೀಟರ್ ಆಗುತ್ತೆ ಸರ್. 3 ಆಗುತ್ತೆ. ಹಿಂಗ್ ಶಾರ್ಟ್ ಕಟ್ ಅಲ್ಲಿ ಹೋದ್ರೆ 3 ಆಗುತ್ತೆ. ರೌಂಡ್ ಆಗಿ ಹೋದ್ರೆ ಒಂದ್ 5 ಕಿಲೋಮೀಟರ್ ಆಗುತ್ತೆ. ಮತ್ತೆ ರೇಷನ್ ಎಲ್ಲಿ ತಗೊಂತ ಇದ್ರಿ ನೀವು? ನಲ್ಕದ್ರಲ್ಲಿ. ಅಲ್ಲಿಂದ ಮತ್ತೆ ಎತ್ಕೊಂಡ್ ಬರ್ಬೇಕು. ಹೊತ್ಕೊಂಡ್ ಬರ್ಬೇಕು. ಆಟ ಏನಾದ್ರು ಹೋಗ್ಬೇಕಾದ್ರೆ ನಾವು ಆಟ ಮಾಡ್ಬೇಕು, ಇಲ್ಲ ಗಾಡಿ ಇದ್ರೆ ಒಂದು ಕೆಲ್ಸಕ್ಕೆ ಹೋಗಿರ್ತಾರೆ, ಆಟೋನ್ ಕರ್ಸ್ಬೇಕು, ಅಲ್ಲಿ ಬಾಡಿಗೆ ಕೊಟ್ಟು ಕರ್ಕೊಂಡು ಹೋಗ್ಬೇಕು. ಆಂಬುಲೆನ್ಸ್ ಏನಾದ್ರೂ ಊರಿಗೆ ಬಂದೈತೆ ಇದುವರೆಗೆ ಇವಾಗನ್ನ? ಇಲ್ಲ ಸರ್, ಒಂದ್ ದಿವಸ ಬಂದೈತೆ ಅಷ್ಟೇ. ದಾರಿ ಕಷ್ಟ ಆಗೋದು. ಅಲ್ಲಿ ಹೋಗ್ಬೇಕು ಸರ್ ನಾವು. ಅಲ್ಲಿಗೆ ಅಲ್ಲಿಗೆ ಬರೋದು ಆಂಬುಲೆನ್ಸ್ ಹತ್ತಬೇಕಂದ್ರ ಇಲ್ಲಿಂದ 5 ಕಿಲೋಮೀಟರ್ ಹೋಗ್ಬೇಕು. ಅದು ಇರೋದು ಈ ಊರಿಗೆಲ್ಲ ಸೇರಿ 2 ಬೈಕ್. ನಾವು ಫೋನ್ ಮಾಡಿದ್ರು ಅಲ್ಲಿಗೆ ಬರ್ತಾರೆ. ಈ ಬೈಕ್ ಹೆಂಗ್ ಮಾಡ್ಕೊಂಡು ಅಂದ್ರೆ ಒಂಥರ ಮನೆ ಮಗನಿದ್ದಂಗೆ, ಎಲ್ಲಾರ ಮನೆಗೂ ಒಂದೇ ಮನೆ ಇದ್ದಂಗೆ ಒಂದು ಬೈಕ್. ಆ ಬೈಕಲ್ಲಿ ಪೆಟ್ರೋಲ್ ಹಾಕೊಂಡು ಇವರು ಯಾರೋ ಬೈಕ್ ಓಡಿಸ್ಬೇಕು, ಅವ್ರು ಪೆಟ್ರೋಲ್ ಹಾಕೊಂತಾರೆ. ಪೆಟ್ರೋಲ್ ಹಾಕೊಂಡು ಅವ್ರು ಕರ್ಕೊಂಡು ಹೋಗ್ಬೇಕು ಹಾಸ್ಪಿಟ್ಲಿಗೆ.
ಇದು ಈ ಊರಿನ ಸಮಸ್ಯೆ. ನಾವು ಪೆಟ್ರೋಲ್ ಹಾಕ್ತೀನಿ ನಾವು ಕರ್ಕೊಂಡು ಹೋಗಿ ಇಲ್ಲ ಅಂತ ಇಲ್ಲಿ ಪಂಚಾಯತ್ ಅಧ್ಯಕ್ಷರಿಗೆ ಇನ್ಫಾರ್ಮ್ ಮಾಡಿದ್ವಿ ನಮ್ಮ ಚಾನಲ್ ಕಡೆಯಿಂದ. ನಾವು ಈ ಚಾನಲ್ ಮುಖಾಂತರ ಸುಮಾರು ಜನಕ್ಕೆ ತೋರಿಸಿದ್ವಿ, ಆದ್ರೂ ಚೇಂಜಸ್ ಆಗಿಲ್ಲ. ನಾವು ಬಂದ್ಮೇಲೆ ಈ ಲೈಟ್ ಬಂದಾವೆ ಅಷ್ಟೇ. ಸರಂಡಿ ಹಂಗೆ ಚರಂಡಿಗಳೆಲ್ಲ ಫುಲ್ ಗಲೀಜಾಗಿತ್ತು ಇನ್ನು. ಮತ್ತೆ ಇವ್ರೇನೋ ಸ್ವಲ್ಪ ಕ್ಲೀನ್ ಮಾಡ್ದಂಗ ಅವ್ರೆ. ಮೊನ್ನೆ ನೀವು ಬಂದಿದ್ದ ತಕ್ಷಣ ಮಾಡಿದ್ರು. ಇದಕ್ಕೂ ಯಾವ ತರ ಆಕ್ಷನ್ ತಗೋಬೇಕು, ಡೇರ್ ಆಗಿ ನೀವೇನ್ ಅನ್ಕೊಂಡಿದ್ದೀವಿ? ಈಗ ನಾನು ಈಗಾಗಲೇ ತಮಗೆ ಬರ್ತಾನೆ ಹೇಳಿದೆ, ಈಗ ಮೈನ್ ನಾವು ಸಂಪರ್ಕ ಕಲ್ಪಿಸುವಂಥ ನಲ್ಲಿಕದನಹಳ್ಳಿಯಿಂದ ಇಲ್ಲಿಗೆ ಬರುವಂಥದ್ದಕ್ಕೆ ಸಂಜೆ ಓಡಾಡೋಕ್ಕೆ ಇವ್ರಿಗೆ ಭಾಳ ಸಮಸ್ಯೆ ಆಗಿದೆ. ರಾಮಕೃಷ್ಣ ಅವರು ಹೇಳೋದು ಮೊದಲು ಒಂದು ಲೈಟಿಂಗ್ ವ್ಯವಸ್ಥೆ ಆಗಬೇಕು. ಜೊತೆಗೆ ಈ ಬಿಡ್ಸ್ದೇನಿದೆ ಇಲ್ಲಿ ಮೈನ್ ನೋಡಿ, ಇಲ್ಲಿವರೆಗೂ ಸಿಮೆಂಟ್ ರೋಡ್ ಇದೆ. ಆ ಒಂದು ಅಲ್ಲಿಂದ ನಾವೇನೇ ಮ್ಯಾನೇಜ್ ಮಾಡ್ಕೊಂಡ್ಬಂದ್ರು ಇಲ್ಲಿ ಬಂದು ಮಳೆಗಾಲದಲ್ಲಿ ಅವ್ರಿಗೆ ಭಾಳ ತೊಂದರೆ ಆಗ್ತದೆ. ಹೌದು, ಅದಕ್ಕೆ ಹೈಟ್ಗೆ ಕರೆಕ್ಟಾಗಿ ನಾವು ಅದನ್ನ ಒಂದು ಸೇತುವೆ ಥರ ಒಂದು ಮಾಡಿ ನೀರು ಸರಾಗಿ ಹೋಗ್ಬೇಕು. ಅಲ್ಲಿ ನಿಂತ್ಕೊಂಡು ಓವರ್ ಫ್ಲೋ ಆಯ್ತು ಅಂದ್ರೆ ಇವ್ರಿಗೆ ಬಹಳ ತೊಂದರೆ ಆಗುತ್ತೆ ಓಡಾಡೋದಕ್ಕೆ. ಕಮ್ಯುನಿಕೇಶನ್ ರೋಡ್ ಒಂದೇ. ಕಮ್ಯುನಿಕೇಶನ್ ಅದಕ್ಕೊಂದು ಏನ್ ಮಾಡ್ಬೇಕು ಅದನ್ನ ಚರ್ಚೆ ಮಾಡಿ. 3 ಸಲ ಕಿತ್ತೋಗಿತ್ತು. ಇನ್ನ ನೀನು ಅದನ್ನ ಮಾಡ್ಲಿಲ್ಲ ಅಂದ್ರೆ ಅದು ಅದೇ ರೀತಿ ಆಗ್ತಾ ಇರ್ತದೆ. ನೀವು ಚಿಕ್ಕ ಪೈಪ್ ಹಾಕಿದಾಗ ಅದು ನೀರು ಸಾಕ. ನೀರು ಒಳಗೆ ನಾವು ಲಾಸ್ಟ್ ಟೈಮ್ ಬಂದಾಗ ಕಿತ್ತೋಗಿತ್ತು. ಮತ್ತೆ ನಾವ್ ನಮ್ಮ ಮುಖಾಂತರವಾಗಿ ಮತ್ತೆ ಸ್ವಲ್ಪ ಜನ ಇನ್ಫಾರ್ಮ್ ಮಾಡಿದ್ಮೇಲೆ ಅವ್ರು ಸ್ವಲ್ಪ ಅದನ್ನ ಆಲ್ಟ್ರೇಷನ್ ಮಾಡಿದ್ರು. ಪೈಪ್ ಹಾಕಿ ಮುಚ್ಚಿದ್ರು ಅದನ್ನ. ಆ ನೀರು ಬಂದ್ರೆ ಮೇಲೆ ಕೆರೆ ಇದೆ ನೋಡಿ ಸರ್, ಆ ಕೆರೆ ನೀರೆಲ್ಲ ಇದು ಇಲ್ಲಿಗೆ ಬರುತ್ತೆ. ಅದೇ ಈ ಕೆರೆ ನೀರ್ ಬಂದು ಮಳೆಗಾಲದಲ್ಲಿ ಏನಾದ್ರು ವೆಚ್ಚ ಆಯ್ತು ಅಂದ್ರೆ ಫ್ಲೋ ಜಾಸ್ತಿ ಆಯ್ತು ಅಂದ್ರೆ ಇವ್ರಿಗೆ ಬಹಳ ತೊಂದರೆ ಆಗುತ್ತೆ. ಅಲ್ಲ ಸರ್, ಏನ್ ಬರ್ತಾರೆ ನಿಮ್ಮಂತವ್ರು ಹೇಳ್ಬಿಟ್ಟು ಹೋಗ್ತಾರೆ. ಅಣ್ಣ ನಾವ್ ಯಾವ್ದು ಇವರು ರಾಜಕೀಯವರಲ್ಲ. ನೀವು ಆ ತರ ಇವರು ಈಗ ಇವ್ರು ಬರ್ಬೇಕಂತ ಇಲ್ಲಿ ಬಂದಿಲ್ಲ. ಅದೇ ಅದೇ ನಮ್ಮ ಸುಮನ್ ಟಿವಿ ಕಡೆಯಿಂದ ನಾವೇನ್ ಮಾಡಿದ್ವಿ ಅಂದ್ರೆ ನಿಮ್ಮ ಊರ್ ಪ್ರಚಾರ ಹೇಳಿದ್ರು ನಾವು ಅಲ್ಲಿ ತಿಳಿಸ್ಬೇಕು. ಚಿಕ್ಕಬಳ್ಳಾಪುರ ಇದ್ವಿ, ಕರೆದ್ರು ನಾವು ನಿಮ್ಮ ಸಮಸ್ಯೆನ ಅವ್ರ ಕಡೆ ಹೋಗ್ಬೇಕು ಅಂತ ನಾನ್ ಕರ್ಕೊಂಡ್ ಬಂದಿರೋದು ಇವ್ರನ್ನ. ಅವ್ರಿಗೆ ಇಲ್ಲಿರೋ ಊರ್ ಯಾರಿಗೂ ಗೊತ್ತಿಲ್ಲ, ನಿಮ್ಮ ಊರ ಹೆಸರು ಯಾರಿಗೂ ಗೊತ್ತೇ ಇಲ್ಲ. ನೀವು ಬಂದಿದ್ರಲ್ಲ, ನಮ್ಮ ಪ್ರಚಾರ ನಾವ್ ಮಾಡ್ತಾ ಇದ್ವಿ. ನಿಮ್ಗೆ ಒಳ್ಳೇದಾಗ್ಬೇಕು ಅಂತ ನಾನ್ ಕರ್ಕೊಂಡ್ ಬಂದಿರೋದು ಅವ್ರನ್ನ. ಕರೆದ್ರು ನೋಡ್ ಬನ್ನಿ ಒಂದ್ಸಲ. ಇವ್ರ ಪ್ರಚಾರ ರಾಜಕೀಯಕ್ಕೋಸ್ಕರ ಬಂದಿಲ್ಲ ಅವರು. ಕರೆಕ್ಟ್ ಆಗಿ ನಿಮ್ ಊರ್ಗ್ ಒಳ್ಳೇದಾಗ್ಬೇಕು ಅಂತ ನಾವ್ ಕರ್ಕೊಂಡ್ ಬಂದಿರೋದು. ಅವ್ರ ಕಡೆಯಿಂದ ನಿಮ್ಗೆ ಏನ್ ಅನುಕೂಲ ಯಜಮಾನ್ರೆ, ಮಾಡ್ಕೊಡ್ತಾರೆ. ಬಾಗೇಪಲ್ಲಿಯಲ್ಲಿ 18 ವರ್ಷದಿಂದನೇ ನಿಮ್ ತರ ಹಳ್ಳಿಗಳಿದಾವೆ, ತೋಳ್ಪಲ್ಲಿ ಕಾಲೋನಿ ಅಂತ. ಅರ್ಥ ಆಯ್ತಾ? ಅವಾಗ್ಲೇ ಅಲ್ಲಿ ಹಳ್ಳಿಗಳಲ್ಲಿ ನಾವು ಸಮಸ್ಯೆಗಳನ್ನ ಅರಿತುಕೊಂಡು ನಾವೆಲ್ಲ ಮಾಡಿದೀವಿ. ಒಳ್ಳೆ ಸರ್ ಅದು. ಅರ್ಥ ಆಯ್ತು? ನಾನು ನಿನ್ನೆ ಮನೆಯಿಂದ ಸಮಾಜ ಸೇವೆ ಮಾಡ್ತಾ ಇಲ್ಲ, 18-20 ವರ್ಷದಿಂದ ಮಾಡ್ತಾ ಇದ್ದೀನಿ. ಈ ರೀತಿ ಹಳ್ಳಿಗಳು ನನಗೆ 18 ವರ್ಷಗಳಿಂದ ನೋಡ್ತಾ ಇದ್ದೀನಿ. ಬಾಗೇಪಲ್ಲಿಯಲ್ಲೂ ಇಲ್ಲಿ ನನಗೆ ಚಿಕ್ಕಬಳ್ಳಾಪುರದಲ್ಲಿ ಈ ರೀತಿ ಒಂದು ಹಳ್ಳಿ ಇದೆ ಅಂತಾನೆ ನನಗೆ ಗೊತ್ತಿರ್ಲಿಲ್ಲ. ಯಾಕಂದ್ರೆ ಈ ತರ ಬಹಳಷ್ಟು ಇದಾವೆ. ಅದಕ್ಕೆ ನಾವು ಬಾಲಾಜಿ ಅವ್ರಿಗೆ ಹೇಳ್ದೆ, ಕೆಲವಾರು ಜನಗಳಿಗೆ ಗೊತ್ತಿಲ್ದಿರೋದು ನಾವು ಬೆಳಕಿಗೆ ತರುವಂತ ಕೆಲಸ ಮಾಡ್ಬೇಕು. ಇವತ್ತು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ನಗರದವ್ರಿಗೂ ಇವಾಗ ನಿಮ್ಮ ಹಳ್ಳಿ ಇರೋಂಥದ್ದು ಇಲ್ಲಿ ಗೊತ್ತಿಲ್ಲ ಸರ್ ಯಾರಿಗೂ.